ತಿಳಿದೆ. ಹಾಗಿದ್ದರೆ ಹರಿಗಳ ಆಕ್ರಮಣ ಪವಿತ್ರವಾಗಿರುವಂತಹ ರುದ್ರಪುರದ ಮೇಲಾಯಿತೆ ಅಂತಾರೆ. ಇಡುವ ಮಾತುಂಟಾ? ಇಲ್ಲವೇ ಇಲ್ಲ. ಸೇನಾ ಸಮೂಹವನ್ನು ಕೂಡಿಕೊಂಡು ನೇರವಾಗಿ
ನಮ್ಮ ಸೇನೆಯನ್ನು ಹಿಮ್ಮಡಿಗಟ್ಟಿಸುತ್ತ ಮುಂಬರಿದು ಬರುತ್ತಾ ಇದ್ದಾರಲ್ಲ ಒಬ್ಬ ಸಣ್ಣವ ನರಪೋರ ಮನುಷ್ಯ ನೀನೊಬ್ಬ ರಾಕ್ಷಸ ಸೈನ್ಯವನ್ನ ಈ ರೀತಿಯಾಗಿ ಕಂಗೆಟ್ಟು ಕಂಗಾಲಾಗುವಂತೆ ರಣಾಂಗಣದಲ್ಲಿ ಸೋಲಿಸುತ್ತಾ ಹಿಂದೆ ಸಾಗಿಸುತ್ತಿರುತ್ತಾರೆ. ಯಾವುದೋ ಒಂದು ದೊಡ್ಡ ಬಲ ನಿನ್ನನ್ನ ಆವರಿಸಿದೆ ಎಂಬುದನ್ನು ನಾನು ಅರ್ಥೈಸಿಕೊಂಡೆ. ಆಶ್ಚರ್ಯವಾದದ್ದು ಯಾವುದು ಗೊತ್ತಾ? ಇಲ್ಲಿಯವರೆಗೂ ನಮ್ಮ ರಾಕ್ಷಸ ಸೈನ್ಯವನ್ನ ಎದುರಿಸಿರುವಂತಹ ಒಬ್ಬ ಮನುಷ್ಯನನ್ನು ನಾವು ಕಂಡವರಿಲ್ಲ. ಆದ್ರೆ ನರಪೋರನಾದಂತಹ ನೀನೆಂದು ನಮ್ಮ ಸೈನ್ಯವನ್ನೆಲ್ಲ ಹಿಮ್ಮೆಟ್ಟಿಸುತ್ತ ಮುಂದೆ ಸಾಗಿ ಬರ್ತಾ ಇದ್ದೀಯಲ್ಲೋ, ಹಾಗಾಗಿ ನಿನ್ನಲ್ಲಿ ಪ್ರಶ್ನೆ ಮಾಡುವುದಕ್ಕೆ ಮುಂದಾದದ್ದು. ಏನು ಪ್ರಶ್ನೆ? ಆರೇಲವೋ ನರಪೋರ. ಹೌದು, ಯಾರು ನೀನು? ಎಲ್ಲಿಂದ ಇಲ್ಲಿವರೆಗಾಗಿ ಬಂದೋ? ನಮ್ಮ ಸೈನ್ಯವನ್ನ ಈ ರೀತಿಯಾಗಿ ಸೋಲಿಸುತ್ತಾ ಇದ್ದೀಯ ಅಂತ ನಿನಗೆ ಇಂತಹ ಬಲ ದೊರಕಿದ್ದು ಯಾರಿಂದ? ಈ ಎಲ್ಲ ವಿಷಯಗಳು ನಮಗೆ ಬೇಕು. ಜೊತೆಯಲ್ಲಿ ನಿನಗೆ ಎರಡು ಬುದ್ಧಿ ಮಾತನ್ನು ನಾನು ಹೇಳಲೇಬೇಕು. ಕೇಳ್ತೇನೆ. ನಮ್ಮ ವೀರರನ್ನ ಸೋಲಿಸುತ್ತಾ ಮುಂದಕ್ಕೆ ಬರುತ್ತಾ ಇದ್ದೀಯಲ್ಲ, ಎಲ್ಲಿಗೆ ಸಾರುವುದು ಹುಡುಗನೇ? ಸಾರುವುದು ಎಲ್ಲಿಗೆ? ಇದೇ ರೀತಿಯಾಗಿ ಮುಂಬರಿದು ಬರುತ್ತೀಯ ಅಂತಾದ್ರೆ ಸುಮ್ಮನೆ ಬಿಡುವಲ್ಲ. ಸಣ್ಣ ರಾಕ್ಷಸ ಅಂತ ನೀ ಭಾವಿಸುವುದು ಬೇಡ. ಅತಿ ಬಲನಾನೆಂಬುದನ್ನು ಅರ್ಥೈಸಿಕೋ. ನಿನ್ನ ಪ್ರಾಣವನ್ನ ಹೀರುತ್ತೇನೆ. ಹೀರಿದ ನಿನ್ನ ಪ್ರಾಣವನ್ನ ನೇರವಾಗಿ ಆ ಯಮಲೋಕಕ್ಕೆ ಕಳುಹಿ ಕೊಡುತ್ತೇನೆ. ಅಂತಹ ಸಾಮರ್ಥ್ಯವನ್ನು ಹೊಂದಿದ ಪಟುಪಟ ನಾನೆಂಬುದನ್ನು ನೆನಪಿನಲ್ಲಿಟ್ಟುಕೋ. ಅದಕ್ಕಿಂತಲೂ ಮುಂಚಿತವಾಗಿ ಯಾರು ನೀನು, ಎಲ್ಲಿಂದ ಬಂದವೋ ಸವಿವರವನ್ನ ಹೇಳಲ್ಲ. ನನ್ನ Sita
ನೀನು ಪರಿಚಯವನ್ನು ಕೇಳಿದ್ದಿ. ಸಂಸ್ಕಾರ ನನ್ನಲ್ಲಿರುವ ಕಾರಣಕ್ಕಾಗಿ ಪರಿಚಯವನ್ನು ಹೇಳ್ತೇನೆ. ನೋಡುವುದಕ್ಕೆ ಅಂತಲ್ಲ, ನಾನು ರಕ್ತಸನೆ ಅನುಮಾನವೇ ಇಲ್ಲಪ್ಪ. ಆದರೆ ಒಂದು ನೀ ಕೇಳಿದ ಮಾತ್ರಕ್ಕೆ ನಾ ಹೇಳಬೇಕು. ಯಾಕೆ ನಾಳೆ ದಿನ ನನ್ನಿಂದ ಸೋತು ಹೋದಂತಹ ನೀನು ಯಾರಿಂದ ಸೋತ್ಯಪ್ಪ ಅಂತ ಕೇಳಿದ್ರೆ ಇಂಥವ್ರು ಅಂತ ಹೇಳುವುದು ಮುಂದಾಲೋಚನೆ ಸೋಲಿಸುವುದು ಅಂತ ನಿರ್ಧರಿಸಿ ಬಿಟ್ಟಿತ್ತು. ನಿರ್ಧರಿಸಿ ಬಂದದ್ದು ನಾನು. ಸರಿ, ನಿನ್ನ ಕಲ್ಪನೆಯಲ್ಲಿ ನೀನು ಮಾತನಾಡಿದರೆ ಅಪರಾಧ ಏನು ಅಲ್ಲ. ಅಯ್ಯ, ನೀವು ಬಂದಿರುವಂತಹ ಪುರ ಇದು ರುದ್ರಪುರ. ಅದನ್ನು ನಾವು ತಿಳಿದುಕೊಂಡು ಬಂದದ್ದು ಸರಿಯಾಗಿದೆ ಅಂತ ಇಲ್ಲೇ ಬರಬೇಕು ಅಂತಲೇ ಬಂದಿತ್ತು. ಖಂಡಿತ. ಆದ್ರೆ ಒಂದು ಏನು, ಇಲ್ಲಿಯ ವರ್ತಮಾನ ಕಾಲದ ಅಧಿಕಾರಿ ದೊರೆಯ ಮಹಾರಾಜನು ಶ್ವೇತಕುಮಾರ. ಆ ರೀತಿ ಹೇಳುವುದಲ್ಲ, ಸ್ವರ ಏರಿಸುವುದಲ್ಲ, ಶ್ವೇತಕುಮಾರ ಸೌಮ್ಯದಿಂದ ಹೇಳಬೇಕು. ಅದು ನಿಮಗಾದೀತು ಮಗು, ನಮ್ಮಂತವರಿಗೆ ಅಲ್ಲ. ನನಗೆ ಏನು ಅವನ ಹೆಸರನ್ನ ಕೇಳಿದಾಗ ಉದ್ಭವವಾಗುವುದು ಆ ಸ್ವರವೇ. ನೀವು ಅದರಲ್ಲೇ ಹೆಚ್ಚಿನ ಪಕ್ಷ ನಮ್ಮ ದೊಡ್ಡ ಸ್ವರವೇ. ಆದ್ರೆ ಆ ಹೆಸರನ್ನು ಕೇಳಿದಾಗ ಇನ್ನೂ ಅಧಿಕವಾಯಿತಷ್ಟೇ, ಇನ್ನು ಹೆಚ್ಚಾಗ್ತದೆ. ಇನ್ನೊಂದು ಹೆಸರು ಬರ್ಲಿಕ್ಕೆ ಉಂಟು. ಹೌದಪ್ಪ. ಆ ಶ್ವೇತಕುಮಾರನ ಮಂತ್ರಿ ಮಣಿಬಿಂಬ. ಮಣಿಬಿಂಬನ ಅವನಿಗೆ ನಿನಗೆ ಏನು ಸಂಬಂಧ? ಸಂಬಂಧ ಉಂಟು. ಏನು? ಮಣಿಬಿಂಬನ ಸುತ ಸಿದ್ಧಕೇತ ಎಂದರೆ ನಾನೇ. ಮಂತ್ರಿ ಮಗ ಅಂತ ಆಯ್ತು. ನೀವು ಸ್ವರ ಮೇಲೆ ಹೋಗ್ಲಿಲ್ಲ ಪುಣ್ಯ. ಹೇಗೆ ಮಂತ್ರಿ ಮಕ್ಕಳು ಅಂದ ಕೂಡಲೇ ಹೇಗೆ ಸ್ವರ ಮೇಲೆ ಹೋಗುದು? ಅಲ್ಲಿ ಹೋಗ್ಬೇಕಲ್ಲ. ಮಂತ್ರಿ ಮಕ್ಕಳು ಅಂದ ಕೂಡಲೇ ಸ್ವರ ಕೆಳಗೆ ಬರಬೇಕು. ಸ್ವರ ಬರ್ದಿದ್ರೆ ಒಂದ್ ರೀತಿ ಸಮಸ್ಯೆ ಆಗುದು. ಹೌದೌದು, ಬಂತಲ್ಲ. ಆದ್ರೂ ಸಹ ಆಶ್ಚರ್ಯ ನಮ್ಮ ಪಾಲಿಗೆ. ನಮ್ಮಷ್ಟಕ್ಕೆ ನಾವಿದ್ದಂತ ಸಂದರ್ಭ ಒಮ್ಮಿಂದೊಮ್ಮೆಲೆ ವೈರಿಗಳ ಹಿಂಡು ನಮ್ಮಲ್ಲಿವರೆಗಾಗಿ ಬಂದದ್ದನ್ನ ನೋಡಿ ನಮಗೂ ಆಶ್ಚರ್ಯವಾಯಿತು. ಜೊತೆಗೆ ರಣಕಹಳೆ ಮೊಳಗಿದವರುಗಳಿಗೆ ನಾವು ಯುದ್ಧಕ್ಕೆ ಸಿದ್ಧರಾದವರು ಹೌದು, ಬದ್ಧರಾದವರು ಹೌದು. ನೀವು ಬಂದಿದ್ದೀರಿ ಅಂತಾದ್ರೆ ಬರುವ ಕಾರಣ ಏನು? ಇದನ್ನು ಪ್ರಮುಖವಾಗಿ ನಾವು ಕೇಳಬೇಕು. ಅತಿ ಬಲ ಸಾಹಸಿ ನೀನೆನ್ನುವುದನ್ನು ಒಪ್ಪಿಕೊಳ್ತಾ ಇದ್ದೇನೆ. ಆದ್ರೆ ಬಂದಿರುವಂತಹ ನೀನು ಯಾರು ತಿಳಿದುಕೊಳ್ಳುವ ವರ್ತಮಾನ ಕಾಲದ ಅಧಿಕಾರಿ ಅವನ ಏಕಮಾತ್ರ ಸುಪುತ್ರ ನಾನು, ಲೋಹಿತ ನೇತ್ರ ಎಂಬ ಹಾಗೆ. ಇಲ್ಲಿವರೆಗಾಗಿ ಬರುವುದಕ್ಕೆ ಬಲವಾದಂತಹ ಉದ್ದೇಶ ಉಂಟು. ಕ್ಷೇತ್ರವನ್ನು ವಿಸ್ತರಿಸಬೇಕು ಎಂಬ ಕಾರಣಕ್ಕಾಗಿ ಬಂದದ್ದಲ್ಲ. ನೋಡೋ, ನಮ್ಮ ಅತ್ತೆ ಕರಾಳ ನೇತ್ರೆಯ ಕರಗಳನ್ನು ನಿನ್ನ ಮಹಾರಾಜ ಕತ್ತರಿಸಿ
ಸ್ವೀಕರಿಸಿದವನಿದ್ದಾನೆ. ಅದನ್ನೇ ಪಂಥಾವಾನವಾಗಿ ಸ್ವೀಕರಿಸಿದಂತಹ ನಾವು ಆ ನಿನ್ನ ಮಹಾರಾಜನನ್ನ ಹೊತ್ತೊಯ್ದು ಅವನ ತಲೆಯನ್ನ ಕತ್ತರಿಸುವುದಕ್ಕಾಗಿ ತಿಳಿದುಕೊಂಡಿದ್ದೇವೆ. ಆದರೆ ಇದು ದೊಡ್ಡವರ ಪ್ರಕರಣ. ಸಣ್ಣವನಾಗಿರುವಂತಹ ನೀನು ನಾನು ಇದರಲ್ಲಿ ಬಾದಿಯಾಗಬಾರದು. ಬಂದಿದ್ದೆ ಅಂತಾದ್ರೆ ಸುಮ್ಮನೆ ಬಿಡುವ ಪಟ್ಟುಪಾಠ ಅಲ್ಲ. ಏನು ಯುದ್ಧ ಮಾಡ್ತೀಯ? ಇದುವೇ ಪಾಪ ಸಣ್ಣ ಹುಡುಗ, ಇನ್ನು 4 ವರ್ಷ ಬದುಕಬೇಕು ಎಂಬ ಕಾರಣಕ್ಕಾಗಿ ಬುದ್ಧಿಯ ಮಾತನ್ನ ಹೇಳಿದೆ. ನಾನು ಜಾತಿಯಲ್ಲ ರಾಕ್ಷಸ, ನೀನೊಬ್ಬ ಮನುಷ್ಯ. ನಾ ರಾಕ್ಷಸ, ನೀ ಮನುಷ್ಯನಾದ್ರು ಏನೋ ನೋಡುವುದಕ್ಕೆ ಒಂದೇ ರೀತಿ ಸಾಮ್ಯತೆ ಉಂಟು. ಸಾಗಿಲ್ಲ, ಸ್ವಲ್ಪ ಹೊಂದಾಣಿಕೆ ಆಗುತ್ತದೆ. ಏನೋ ಹುಡುಗ 4 ವರ್ಷ ಬದುಕಿದ್ರೆ ಬದುಕಿ ಅಂತ ಬುದ್ಧಿ ಮಾತು ಹೇಳಿದ್ರೆ ಕೆಲಸ ಮಾಡುವ ಸತ್ಯವಾಗುವುದಿಲ್ಲ.